ಬಂದಂತ ಕಮಲಾಸನ್ ಅವರು ಕನ್ನಡವನ್ನ ಬೇರೆ ಭಾಷೆ ಜೊತೆ ಹೊಂದಾಣಿಕೆಯನ್ನ ಮಾಡಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನುವಂತ ಒಂದು ಉದ್ದಟತನದ ವರ್ತನೆಯನ್ನು ತೋರಿದ್ದಾರೆ. ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀವಿ. ವಾಣಿಜ್ಯ ಮಂಡಳಿ ಇತ್ತೀಚೆಗೆ ತುಂಬಾ ಹುರುಪಿನಿಂದ ಕೆಲಸ ಮಾಡ್ತಾ ಇದೆ. ಸೋನು ನಿಗಮ್ ಅವ್ರನ್ನ ಬ್ಯಾನ್ ಮಾಡಿದ್ದಾರೆ. ಅದೇ ರೀತಿ ಈ ಕೂಡಲೇ ಕಮಲಾಸನ್ ಚಿತ್ರ ಕರ್ನಾಟಕಕ್ಕೆ ಬರಬೇಕಾದ್ರೆ ಬೇಷರತ್ತಾಗಿ ಕ್ಷಮೆಯನ್ನ ಕೇಳಬೇಕು ಕನ್ನಡಿಗರಲ್ಲಿ. ನಾವು ರಾಜ್ಕುಮಾರ್ ಅವ್ರನ್ನ ಈ ನಾಡಿನ ಆಸ್ತಿ ಅಂತ ನಾವೆಲ್ಲ ಭಾವಿಸಿದೀವಿ. ಅವ್ರನ್ನ ಬಿಟ್ಟರೆ ಶಿವಣ್ಣ ಅವ್ರನ್ನೇ ರಾಜ್ಕುಮಾರ್ ಅವ್ರನ್ನ ನೋಡಿರೋ ತರ ನಾವೆಲ್ಲ ನೋಡ್ತಾ ಇದ್ದೀವಿ. ಶಿವರಾಜ್ ಕುಮಾರ್ ಅವ್ರನ್ನ ಕೂರಿಸ್ಕೊಂಡು ಈ ಮಾತನ್ನ ಹೇಳಿರುವಂತದ್ನ ನಾವು ಯಾರು ಕನ್ನಡಿಗರು ಸಹಿಸಕ್ಕಾಗಲ್ಲ. ಶಿವರಾಜ್ ಕುಮಾರ್ ಅವರು ಹೇಳ್ತಾರೆ, ತಂದೆ ರೂಪ ತಂದೆ ಸ್ಥಾನವನ್ನ ಚಿತ್ರರಂಗದಲ್ಲಿ ಯಾರು ನೋಡೋದಿದ್ರೆ ಕಮಲಾಸನ್ ಅವರ ಮಕ್ಕದಲ್ಲಿ ನೋಡ್ತೀನಿ ಅನ್ನುವಂತ ಮಾತನ್ನು ಹೇಳ್ತಾರೆ. ನಮ್ಮ ಶಿವರಾಜ್ ಕುಮಾರ್ ಅವರು ಅವರಿಗೆ ತಂದೆ ಸ್ಥಾನವನ್ನ ಕೊಟ್ಟಾಗ ನಮ್ಮ ಕನ್ನಡ ತಾಯಿನ ಕರ್ನಾಟಕದ ತಾಯಿನ ತಮಿಳುನಾಡನ್ನು ಹೋಲಿಸ್ತಾರೆ ಅಂದ್ರೆ ನಾವು ಕನ್ನಡಿಗರು ಏನಾಗಬೇಕು? ಕಮಲಾಸನ್ ಅವರಿಗೆ ತಮಿಳು ಚಿತ್ರರಂಗದಲ್ಲಿ ಯಾವುದೇ ಸೋತು ಸುಣ್ಣ ಆದವಾಗ ಕನ್ನಡ ಚಿತ್ರರಂಗದಲ್ಲಿ ಅವರಿಗೆ ಬೆಂಬಲವನ್ನ ಕೊಟ್ಟು ಅವ್ರ ಚಿತ್ರವನ್ನು ಗೆಲ್ಲಿಸಿರುವಂತದ್ದು ಕನ್ನಡ ಚಿತ್ರರಂಗ. ಅವರ ರಾಜಕೀಯ ಜೀವನ ಸರಿ ಇಲ್ಲ, ಸಾಂಸಾರಿಕ ಜೀವನ ಸರಿ ಇಲ್ಲ, ಎಲ್ಲದರಲ್ಲೂ ಎಕ್ಕುಟ್ಟು ಹೋಗಿದ್ದಾರೆ. ಇವತ್ತು ಕನ್ನಡಿಗರನ್ನ ಗೇಲಿ ಮಾಡಲಿಕ್ಕೆ ಬೇರೆ ಭಾಷೆ ನಟರು ಕೈ ಹಾಕ್ತಾ ಇದ್ದಾರೆ ಅಂದ್ರೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಈ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ವಾಣಿಜ್ಯ ಮಂಡಳಿ ಇದರ ನಾಯಕತ್ವವನ್ನು ವಹಿಸಬೇಕು. ಕಮಲಾಸನ್ ಬೇಷರತ್ತಾಗಿ ಕ್ಷಮೆ ಕೇಳೋ ತನಕ ಯಾವುದೇ ಅವರ ಸಿನಿಮಾವನ್ನ ಕರ್ನಾಟಕದಲ್ಲಿ ಬಿಡಲಿಕ್ಕೆ ಅವಕಾಶವನ್ನ ನಾವು ಮಾಡಿಕೊಡಲ್ಲ. ಮಾಡಿದ್ದೇ ಆದ್ರೆ ಅದರ ಮುಂದಿನ ಅನಾಹುತವನ್ನ ಸರ್ಕಾರ ಮತ್ತು ಸಾಹಿತ್ಯ ಪರಿಷತ್ ಕಣ್ಮುಚ್ಚಿ ಕುತ್ಕೋಬಾರದು, ಅಭಿವೃದ್ಧಿ ಪ್ರಾಧಿಕಾರಗಳ ಕಣ್ಮುಚ್ಚಿ ಕುತ್ಕೋಬಾರದು. ವಾಣಿಜ್ಯ ಮಂಡಳಿ ದಿಟ್ಟವಾದ ಹೆಜ್ಜೆಯನ್ನ ಕ್ರಮವನ್ನ ತಗೋಬೇಕನ್ನುವಂತ ಒತ್ತಾಯವನ್ನ ಮಾಡೋದ್ರ ಮುಖಾಂತರ ಅಧಿಕಾರದ ಅಧ್ಯಕ್ಷರು ಮಾತಾಡಿದ್ದಾರೆ. ಏನಿವತ್ತು ಕನ್ನಡ ಚಿತ್ರರಂಗಕ್ಕೆ ಇಲ್ಲಿ ಮಾಲ್ಗಳು ಸಿಗಲ್ಲ, ಬೇರೆ ಬೇರೆ ಭಾಷೆಯವರು ಬಂದಿಲ್ಲಿ ನಮ್ಮ ಹಣವನ್ನ ಲೂಟಿ ಮಾಡ್ತಾರೆ, ಕನ್ನಡಿಗರಿಂದ ಸಂಪಾದನೆ ಮಾಡ್ತಾರೆ. ಆದ್ರೆ ಕನ್ನಡಿಗರ ಮೇಲೆ ಕತ್ತಿ ಮಸೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನ ಈ ಕೂಡಲೇ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಏನ್ ಹೇಳ್ತಾರಂತ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಆ ಚಿತ್ರ ಯಾವುದೇ ಮಾಲ್ಗಳಲ್ಲಿ ಮಂದಿರದಲ್ಲಿ ಬರ್ಲಿಕ್ಕೆ ಬಿಡಲ್ಲ. ಎಲ್ಲಾ ಕನ್ನಡ ಹೋರಾಟಗಾರರನ್ನ ಸೇರಿಸಿ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನವನ್ನ ತಗೊಂತೀವಿ ಅನ್ನೋ ಎಚ್ಚರಿಕೆ ಕೊಡ್ತಾ ಇದ್ದೀವಿ.